ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾವು ಇವತ್ತು ಒನ್ ಡೇ ಟ್ರಿಪ್ ಹೋಗ್ತಾಯಿದ್ವಿ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ. ಆದರೆ ನಾವು ಯಾರನ್ನ ಒಬ್ಬರನ್ನ ನೋಡೋಕೆ ಹೋಗ್ತಾಯಿದ್ದೀವಿ. ತುಂಬ ದಿವಸದಿಂದ ಕಾಯ್ತಾ ಇದ್ವಿ ಅವ್ರನ್ನ ನೋಡೋದಕ್ಕೆ. ಅದು ಈಗ ಟೈಮ್ ಬಂದಿದೆ. ನಾವು 3 ತಿಂಗಳು ಮುಂಚೆಯಿಂದ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹೊರಡೋದಕ್ಕೆ. ನಾವು ಒಟ್ಟು 12 ಜನ ಹೋಗ್ತಾಯಿದ್ದೀವಿ. ಎಲ್ಲರೂ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲಿ ಮೀಟ್ ಆಗ್ತಾಯಿದ್ದೀವಿ. ಮತ್ತು ನಾವು ಟ್ರೈನ್ ಹಿಡ್ಕೊಂಡು ನಾವೆಲ್ಲಿ ಹೋಗಬೇಕು ಆ ಸ್ಥಳಕ್ಕೆ ಬಂದು ಬೆಳಗ್ಗೆ 5 ಗಂಟೆಗೆ ಇಳಿದ್ವಿ. ಇಳಿದ್ಬಿಟ್ಟು ನಾವು ರೂಮ್ ಮಾಡಿದ್ವಿ. ಅಲ್ಲಿ ರೂಮ್ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗ್ತಾಯಿದ್ವಿ. 5 ಗಂಟೆಗೆ ಇಳಿದಿದ್ದರಿಂದ ನಾವು ರೂಮ್ಗೆ ಹೋಗಿದ್ದರಿಂದ ಯಾರೂ ಮಲಗಲಿಲ್ಲ. ಹಾಗೆ ಎಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಆಗಿಬಿಟ್ವಿ. ಬೆಳಗ್ಗೆ 7 ಗಂಟೆ ಆಯಿತು ನಾವು ರೆಡಿ ಆಗೋಷ್ಟೊತ್ತಿಗೆ. ಎಲ್ಲ 12 ಜನ, ಒಟ್ಟು 12 ಜನ ಇದ್ದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು. 2 ರೂಮ್ ತೊಗೊಂಡಿದ್ವಿ. ಮತ್ತು ಎಲ್ಲರೂ ರೆಡಿಯಾಗಿ ಎಲ್ಲರೂ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನಾವು ಈಗ ಹೊರಡ್ತಾ ಇದ್ದೀವಿ. ನಾವು ಎಲ್ಲಿ ಹೋಗಬೇಕು, ನಾವು ಯಾರನ್ನ ನೋಡಬೇಕು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಇವಾಗ ಗೊತ್ತಾಗಿರ್ಬೋದು ಎಲ್ಲರಿಗೂ ನಾವೆಲ್ಲಿ ಬಂದಿದ್ದೀವಿ ಅಂತ. ನಮ್ಮ ಗುರುರಾಯರನ್ನು, ರಾಘವೇಂದ್ರ ಸ್ವಾಮಿಗಳನ್ನು ನೋಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಮಾಡಿದ್ವಿ. ಜನ ಅಂತೂ ಗುರುವಾರ ಆಗಿದ್ದರಿಂದ ತುಂಬ ಜನ ಇದ್ದರು. ಆದರೂ ದರ್ಶನಕ್ಕೇನು ನಮಗೆ ಲೇಟ್ ಆಗಲಿಲ್ಲ, ಬೇಗನೆ ದರ್ಶನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ. ನಮಗೆ ತುಂಬ ಖುಷಿ ಆಯಿತು. ಗುರುವಾರ ರಾಯರ ದರ್ಶನ ಸಿಕ್ಕಿತು, ನಮಗೆ ಒಳ್ಳೆಯ ದರ್ಶನ ಸಿಕ್ತು. ಮತ್ತು ನಾವು ಇಲ್ಲಿ ಸುತ್ತ ಪಂಚಮುಖಿ ಎಲ್ಲ ನೋಡೋಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಗ್ರೂಪ್ ಅವರು. ಸ್ವಲ್ಪ ಜನ ಬರಲ್ಲ ಅಂದರು. ಅವರು ಈಗಷ್ಟೇ ಒಂದು ಸ್ವಲ್ಪ ದಿನ ಮುಂಚೆ ಬಂದಿದ್ವಿ, ನೋಡ್ಕೊಂಬಂದ್ವಿ. ನಾವಿಲ್ಲೇ ದೇವಸ್ಥಾನ ಹತ್ರ ಕುಳಿತ್ಕೊಂಡಿರ್ತೀವಿ, ನೀವೆಲ್ಲ ಹೋಗಿ ಬನ್ನಿರಿ ಅಂದರು. ಮತ್ತು ನಾವು ಒಂದು 4-5 ಜನ ಹೊರಟು ಇಲ್ಲಿ ಒಂದು ಹನುಮಾನ್ ಗುಡಿ, ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿ, ಮತ್ತು ಬಿಚ್ಚಾಲೆ, ಅಪ್ಪಣ್ಣಾಚಾರ್ಯರ ಮನೆ ಎಲ್ಲ ನೋಡೋಕ್ಕೆ ಶೇರ್ ಆಟೋದಲ್ಲಿ ಹೊರಟ್ವಿ ನಾವು. ಎಲ್ಲ ಕಡೆ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಗುರುವಾರ ನಮಗೆ ಎಷ್ಟು ಒಳ್ಳೆಯ ದರ್ಶನ ಕೊಟ್ಟರು ದೇವರು, ಗುರುರಾಯರು. ಮತ್ತು ನಾವು ಎಲ್ಲ ಅಪ್ಪಣ್ಣಾಚಾರ್ಯರ ಮನೆ ಮತ್ತು ಏಕಶಿಲಾ ಬೃಂದಾವನ ಅವೆಲ್ಲ ನೋಡಿರಲಿಲ್ಲ. ನಮ್ಮ ಜೊತೆ ಬಂದವರೆಲ್ಲ ನೋಡಿದರು. ಅದಕ್ಕೋಸ್ಕರ ನಾವು ಮಾತ್ರ ಒಂದು 5 ಜನ ಬಂದ್ವಿ. ಎಲ್ಲ ಕಡೆನೂ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ನಾವು ಮತ್ತು ಅಲ್ಲಿ ರಾಯರ ಮಠಕ್ಕೆ ಹೊರಡಬೇಕು. ಅಲ್ಲಿ ಎಲ್ಲರೂ ಅಲ್ಲೇ ಇರ್ತಾರೆ. ಇವಾಗ ನಾವು ಪಂಚಮುಖಿ ಇಲ್ಲಿ ದರ್ಶನ ಮಾಡ್ತಾಯಿದ್ದೀವಿ. ಮತ್ತು ಇದು ಅಪ್ಪಣ್ಣಾಚಾರ್ಯರ ಮನೆಗೆ ಬಂದ್ವಿ. ಶೇರ್ ಆಟ ಆಗಿದ್ದರಿಂದ ಎಲ್ಲ ಕಡೆ ಅವರೇ ಕರ್ಕೊಂಡು ಬಂದು ನಿಲ್ಲಿಸಿ ಬಿಡ್ತಾರೆ. ನಾವೆಲ್ಲ ನೋಡ್ಕೊಂಡು ಹೋಗೋದಲ್ವಲ್ಲ. ನಾವು ಇದೇ ಫಸ್ಟ್ ಟೈಮ್ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ನಾನು ಇದೆಲ್ಲ ನೋಡಿರಲಿಲ್ಲ. ತುಂಗಭದ್ರಾ ನದಿ ಎಲ್ಲ ನೋಡಿ ತುಂಬ ಆನಂದ ಆಯಿತು. ಇಷ್ಟು ಒಳ್ಳೆಯ ದರ್ಶನ ಸಿಕ್ತು ನಮಗೆ. ನದಿ ತುಂಬಿ ಹರಿತಾ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿಂದ ಬರೋಕ್ಕೆ ಮನಸ್ಸಾಗಲ್ಲ. ಈ ಪ್ಲೇಸ್ಗೆ ಹೋದರೆ ಯಾರಿಗೂ ಬೇಗ ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ ಅಲ್ವಾ ಈ ಪ್ಲೇಸ್. ಎಲ್ಲರೂ ನೋಡಿರ್ತಾರೆ, ಸಾಮಾನ್ಯ ಹೋಗೋರೆಲ್ಲರೂ. ನಾವು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬ ಚೆನ್ನಾಗಿ ದರ್ಶನ ಮಾಡಿಕೊಂಡು ನಾವು ಏಕಶಿಲಾ ಬೃಂದಾವನ ಎಲ್ಲನೂ. ಮತ್ತು ನಾವು
ಇಲ್ಲೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಇಲ್ಲಿ ಕೂಡ ಮಧ್ಯಾಹ್ನ ಪ್ರಸಾದ ಇತ್ತು. ಪ್ರಸಾದ ಎಲ್ಲ ತೊಗೊಳ್ಳೋರು ತೊಗೊಳ್ತಾಯಿದ್ರು, ಊಟ ಕೊಡ್ತಾಯಿದ್ರು. ಮತ್ತು ನಾವು ಇಲ್ಲಿ ಮುಗಿಸ್ಕೊಂಡು ಮತ್ತೆ ಹೋಗೋಷ್ಟೊತ್ತಿಗೆ 3 ಗಂಟೆ ಆಯಿತು. ಮತ್ತು ಎಲ್ಲರೂ ರೂಮಲ್ಲಿ ಇದ್ದರು. ಎಲ್ಲ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ದೇವಸ್ಥಾನಕ್ಕೆ ಹೋದೋ. ಮತ್ತು ಜನನೇ ಇರಲಿಲ್ಲ. ತುಂಬ ಮತ್ತೆ 2 ಸರಿ ರಾಯರ ದರ್ಶನ ಮಾಡಿಕೊಂಡು ನಮಗೆ ತುಂಬ ಒಳ್ಳೆಯ ದರ್ಶನ ಸಿಕ್ತು. ನಮಗೆ ಗುರುವಾರ ರಾಯರ ದರ್ಶನ ತುಂಬ ಚೆನ್ನಾಗಿ ಸಿಕ್ತು. ಎಲ್ಲ ಚೆನ್ನಾಗಿ ದರ್ಶನ ಮಾಡಿಕೊಂಡು ನಾವು ಮತ್ತೆ ಬಸ್ ಹಿಡ್ಕೊಂಡು, ನಮಗೆ ಟ್ರೈನ್ ಸಿಕ್ಕಿರಲಿಲ್ಲ, ರಿಟರ್ನ್ಗೆ ಬಸ್ಸೇ ನಮಗೆ ಸಿಕ್ಕಿದ್ದಿದ್ದು. ಹಾಗಾಗಿ ನಾವು